ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾವು ಇವತ್ತು ಹಲಸಿನ ಹಣ್ಣಿನಿಂದ ಇಡ್ಲಿ ಮಾಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಹಲಸಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ, ಘಮ ಘಮ ಅಂತಿದೆ. ಬನ್ನಿ ಸ್ನೇಹಿತರೆ ಮಾಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಬನ್ನಿ. ಅಕ್ಕಿನ ನಾನು ರಾತ್ರಿನೇ ನೆನೆಹಾಕಿದ್ದೆ ಸ್ನೇಹಿತರೆ. ಇದು ನಾವು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಯಾವ್ದು ಬೇಕಾದ್ರೂ ತೊಗೊಳ್ಬೋದು. ರೇಷನ್ ಅಕ್ಕಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಲಸಿನ ಹಣ್ಣು ನಿಮಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ. ಅಂದರೆ ನಾನೀಗ ಮನೇಲಿ ಸ್ವಲ್ಪ ಇತ್ತು ಅಂತೇಳಿ ಅಷ್ಟು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್ ಮತ್ತು ಪುಡಿ ಬೆಲ್ಲ, ಸಿಹಿಗೆ ತಕ್ಕಂತೆ, ಅಂದರೆ ಸಿಹಿ ಕಮ್ಮಿ ಆದರೆ ಇದನ್ನು ಸ್ವಲ್ಪ ನೀವು ಹಾಕ್ಕೊಳ್ಬೋದು. ಮತ್ತು ಕಾಯಿ ತುರಿ, ಕಡೀಲಿಕ್ಕೆ ಮಿಕ್ಸಿ ಜಾರ್. ಬನ್ನಿ ಸ್ನೇಹಿತರೆ ಮಾಡೋಣ. ಸ್ನೇಹಿತರೆ, ನಾವು ಇದನ್ನು ರುಬ್ಬಿ ತೊಗೊಬಂದಿದ್ದೀನಿ ಚೆನ್ನಾಗಿ ಹಲಸಿನ ಹಣ್ಣನ್ನು. ಇದಕ್ಕೆ ಒಂದು ಪಾತ್ರೆಗೆ ಇದನ್ನು ಹಾಕಿಟ್ಕೊಳ್ಳೋಣ. ನಾವು ಸ್ವಲ್ಪ ತರಿಯಾಗಿ ರುಬ್ಕೊಂಡು ತಂದು ಹಾಕ್ಕೊಂಡಿದ್ದೀವಿ. ಹಾಗೆ ಇನ್ನೊಮ್ಮೆ ಅಕ್ಕಿ ಹಾಕುವಾಗ ಅದಕ್ಕೆ ನಾವು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕೋಣ. ಯಾಕಂದರೆ ಅದ್ರ ಸ್ಮೆಲ್ಲನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ. ಮತ್ತು ನಾವು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳೋಣ. ಪುಡಿ ಬೆಲ್ಲನ ಹಾಕ್ಕೊಳ್ತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಂತೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕಾಯಿ ತುರಿನೂ ಕೂಡ ನಾವು ಹಾಕ್ಕೊಳ್ಳೋಣ ಸ್ನೇಹಿತರೆ. ತರಿಯಾಗಿ ರುಬ್ಬಿರೋ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಹಾಗೆ ಇದ್ರ ಜೊತೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಮೇಲಿಂದ ಸ್ವಲ್ಪ ಕಾಯಿ ತುರಿ ಹಾಕೋಣ. ಇದು ತಿನ್ನುವಾಗ ಸಿಕ್ಕಿದರೆ ತುಂಬ ಟೇಸ್ಟ್ ಆಗಿರುತ್ತೆ. ಹಾಗಾಗಿ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಅಡುಗೆ ಸೋಡಾವನ್ನು ಹಾಕ್ಕೊಳ್ಳೋಣ ಸ್ನೇಹಿತರೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿಂದ ಸ್ವಲ್ಪ ಕಾಯಿ ತುರಿ ಹಾಕಿ ಇದನ್ನು ತಿನ್ನುವಾಗ ಸಿಕ್ಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ಹಾಗಾಗಿ ಬೇಕಾದ್ರೆ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ಹಾಕಿದರೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಅಡುಗೆ ಸೋಡಾ ಹಾಕಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಲಿಕ್ಕೆ ಇಡೋಣ. ಸ್ನೇಹಿತರೆ, ನಾವು ಇದಕ್ಕೆ ಇಡ್ಲಿ ಪಾತ್ರೆಗೆ ಎಣ್ಣೆನ ಸವರ್ಕೊಳ್ಳೋಣ. ನಾವು ಇದರಲ್ಲಿ ಬಾಳೆದೆಲೆಯಲ್ಲಿ ಇಟ್ಟು ಕೂಡ ಮಾಡ್ಬೋದು. ಅದು ಕೂಡ ತುಂಬ ಟೇಸ್ಟ್ ಕೊಡುತ್ತೆ. ನಾನು ಈಗ ಇಡ್ಲಿ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಎಣ್ಣೆನ ಸವರಿ ನೋಡಿ, ಬಿಸಿಯಾಗಲಿಕ್ಕೆ ನಾನು ಇಟ್ಟಿದ್ದೀನಿ. ನೀರು ಕುದೀತಾ ಇದೆ. ಇದರಲ್ಲಿ ನಾವೀಗ ಬೇಯಲಿಕ್ಕೆ ಇಡೋಣ. ಸ್ನೇಹಿತರೆ, ಹಿಟ್ಟು ಈ ಥರ ಬಂದಿದೆ ನೋಡಿ. ಮತ್ತು ರುಬ್ಬುವಾಗ ನಾವು ನೀರನ್ನು ಬಳಸಬಾರ್ದು, ಸ್ವಲ್ಪ ನೀರನ್ನು ಬಳಸ್ಕೋಬೇಕಾಗುತ್ತೆ. ಯಾಕಂದರೆ ತರಿಯಾಗಿ ರುಬ್ಬುವಾಗ, ಇಲ್ಲಾಂದರೆ ಈ ಹಲಸಿನ ಹಣ್ಣಿಂದು ಇದಿರುತ್ತಲ್ಲ, ಅಂದರೆ ನಾವು ಅದರದ್ದು ಪೇಸ್ಟ್ ಹಂಗೆ ಮಾಡಿಟ್ಟಿರ್ತೀವಲ್ಲ, ಅದೇ ಸಾಕಾಗುತ್ತೆ. ಹಾಗಾಗಿ ನೋಡಿ, ಈ ಹಂತಕ್ಕೆ ಇಷ್ಟು ದಪ್ಪ ಇರಬೇಕು ಸ್ನೇಹಿತರೆ. ಇದನ್ನು ನಾವೀಗ ಹೀಗೆ ತಗೊಂಡು ಒಂದು ಇದರಲ್ಲಿ ಇದಕ್ಕೆ ನಾವು ಹಾಕೋಣ. ಅಂದರೆ ಫುಲ್ ಆಗಬಾರ್ದು, ಸ್ವಲ್ಪ ಕಮ್ಮಿ ಇದ್ದಾಗೇ ಇದಕ್ಕೆ ಹಾಕಿ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಬೇಯಲಿಕ್ಕೆ ಇಡೋಣ. ಮುಚ್ಚಿ 10 ನಿಮಿಷ ಇದನ್ನು ಬೇಯಲಿಕ್ಕೆ ಇಡೋಣ ಸ್ನೇಹಿತರೆ. ಮಾಡಿ ನೋಡೋಣ. ನಾವು ಒಂದು ಸ್ಪೂನಲ್ಲಿ, ಚಾಕಲ್ಲಿ ಅಥವಾ ಈ ಥರ ಟೂತ್ ಪಿನ್ನಲ್ಲಿ ಕೂಡ ನಾವು ಹೀಗೆ ಚೆಕ್ ಮಾಡಿ ನೋಡ್ಬೋದು. ನೋಡಿ, ಕ್ಲೀನಾಗಿದೆ. ಹಾಗಾಗಿ ಚೆನ್ನಾಗಿ ಬೆಂದಿದೆ. ಈಗ ಸಾಕು, ಈಗ ಆಫ್ ಮಾಡಿಬಿಡೋಣ. ಘಮ ಅಂತಿದೆ, ತುಂಬ ಚೆನ್ನಾಗಿ ಬಂದಿದೆ ಹಲಸಿನಕಾಯಿ ಇಡ್ಲಿ. ಎಷ್ಟು ಘಮ ಘಮ ಅಂತಿದೆ ಅಂದರೆ, ಇದನ್ನು ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ. ತುಂಬ ಚೆನ್ನಾಗಿದೆ. ಬಾಯಲ್ಲಿ ಇಟ್ಟಂಗೆ ಕರಗೋಗ್ತಾ ಇದೆ. ಇದನ್ನು ತಿಂತಿದ್ದಾಗ ನಮ್ಮ ಸಿಹಿಕಹಿ ಚಂದ್ರು ಅವರು ಹೇಳ್ತಾರಲ್ಲ, ಸೂಪರ್ ಅಂತ, ಆ ಥರ ಹೇಳಬೇಕನ್ಸುತ್ತೆ. ಅಷ್ಟು ಚೆನ್ನಾಗಿದೆ. ಬಿಸಿ ಬಿಸಿಯಾಗಿ ನೋಡಿ, ಕೈ ನಿಲ್ತಾನೆ ಇಲ್ಲ, ತಿನ್ನಬೇಕು ಅಂತಲೇ ಅನಿಸುತ್ತೆ. ನೀವು ಕೂಡ ಮಾಡಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗಿದು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್. ಹೆಲ್ತಿ ಫುಡ್ ವಿತ್ ಗೀತಾಂಜಲಿ.